ನಾವು ಇವತ್ತು ಒಂದು ಮೆಮೊರಂಡಮ್ ಅನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ. ಅವ್ರನ್ನ ಭೇಟಿ ಮಾಡಿ ಏನು ಛಲವಾದಿ ನಾರಾಯಣಸ್ವಾಮಿ ಅವರು ಈಗ MLC ಮತ್ತು ವಿರೋಧ ಪಕ್ಷ ನಾಯಕರಿದ್ದಾರೆ, ಅವನ್ನ ಡಿಸ್ಕ್ವಾಲಿಫೈ ಮಾಡಬೇಕು. ಅದು ಕರಪ್ಷನ್ ಸೆಕ್ಷನ್ 113 ಆಫ್ ದ ಕರಪ್ಷನ್ ಆಕ್ಟ್ ಮತ್ತು ಸೆಕ್ಷನ್ 316 and 318 ಆಫ್ ದ BNS ಆಕ್ಟ್. ಯಾಕಂತ ಹೇಳಿದ್ರೆ 2002ರಲ್ಲಿ ನಾರಾಯಣಸ್ವಾಮಿ ಅವರು ಹೌಸಿಂಗ್ ಬೋರ್ಡ್ ಮೆಂಬರ್ ಆಗಿದ್ರು. ಆವಾಗ ಒಂದು CA ಸೈಟ್ನ ಅಲಾಟ್ ಮಾಡಿಕೊಂಡು ಮೊದಲು ಏನು ಹೇಳಿರೋದು ಎಜುಕೇಶನ್ ಪರ್ಪಸ್ ಅಂತ. ಯಾಕಂತ ಹೇಳಿದ್ರೆ ನಾರಾಯಣಸ್ವಾಮಿ ಅವರು ಪ್ರೆಸಿಡೆಂಟ್ ಆಫ್ ದ ಆದರ್ಶ ಸ್ಕೂಲ್ ಆ್ಯಂಡ್ ಎಜುಕೇಶನ್ ಸೊಸೈಟಿ ಕನ್ಸ್ಟ್ರಕ್ಷನ್ ಆಫ್ ದ ಸ್ಕೂಲ್ ಬಿಲ್ಡಿಂಗ್ ಅಂತ ಅಲಾಟ್ ಮಾಡೋಕ್ಕೆ ಬಂತು. ನಂತರ ಅದನ್ನ ಚೇಂಜ್ ಮಾಡಿ 2006ರಲ್ಲಿ ಸಿವಿಕ್ ಕಮ್ಯುನಿಟಿ ಟು ಬಿ ಯೂಸ್ ಫಾರ್ ಟೆಲಿಕಮ್ಯುನಿಕೇಶನ್ ಅಂಡ್ ಪಬ್ಲಿಕ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಅದನ್ನ ರಿಜಿಸ್ಟರ್ ಮಾಡಿದ್ರು. ಆದರೆ ಮತ್ತೆ ಏನು ಮಾಡಿದ್ರು ಅವರು, ಈಗ ಆ ಬಿಲ್ಡಿಂಗ್ 2024ರಲ್ಲಿ ಇವತ್ತು ನಾನು ನೋಡಿದ್ರೆ ಆ ಜಾಗದಲ್ಲಿ ಆನಂದ್ ದಮ್ ಬಿರಿಯಾನಿ ಹೋಟೆಲ್ ನಡೀತಾ ಇದೆ. ಆನಂದ್ ದಮ್ ಬಿರಿಯಾನಿ ಎಜುಕೇಶನ್ ಪರ್ಪಸ್ಗೆ ತಗೊಳ್ಳುವಂತಹ ಈ ಸೈಟ್ ಏನಿದೆ ಇವತ್ತು ದಮ್ ಬಿರಿಯಾನಿ ಮೂಲಕ ಕೆಲಸ ಮಾಡಿ ದುರ್ದೈವ ದುರಂತ. ಆ ಹಿನ್ನೆಲೆಯಲ್ಲಿ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಹಲವಾರು ವಿಚಾರಗಳನ್ನ ಅವ್ರು ಹೇಳಿದ್ವಿ. ನಾವು ಕೂಡಲೇ ಆಕ್ಷನ್ ತಗೋಬೇಕಂತ ಹೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು ನನಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ನಿಮ್ಮ ಮೆಮೊರಂಡಮ್ ಕಳಿಸ್ಕೊಡ್ತೀನಿ ಹೇಳಂತ ಮಾತನ್ನು ಹೇಳಿದ್ದಾರೆ. ಮತ್ತೆ ನಾವು ಲೋಕಾಯುಕ್ತರು ಕೂಡ ಕಂಪ್ಲೇಂಟ್ ಮಾಡ್ತೀವಿ. ಗವರ್ನರ್ ಎಲ್ಲ ದಾಖಲೆಗಳು ನೋಡಿದ್ರು, ಅನೆಕ್ಸ್ಗಳು ಕೂಡ ನೋಡಿದ್ದಾರೆ. ಅದ್ರ ಮೂಲಕ ನಾವು ಹೇಳಿದ್ವಿ ಕೂಡಲೇ ತಾವು ಆಕ್ಷನ್ ತಗೊಂಡು ಹೇಳಂತ ಮಾತು ಹೇಳ್ತೀವಿ. ಆ ಹಿನ್ನೆಲೆಯಲ್ಲಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ.